ಹಲವೆಡೆ ಮಳೆ ಅಬ್ಬರ ಜೋರಾಗಿದೆ. ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಆಗೋ ಸಂಭವ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಜುಲೈ 8ರವರೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಳಗಾವಿ, ಧಾರವಾಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಈ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜನರು ಎಚ್ಚರದಿಂದ ಇರುವಂತೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ತೀರ್ಥಹಳ್ಳಿಯ ಹೊಸನಗರ, ಸಾಗರ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಗಾಜನೂರಿನ ತುಂಗಾ ಡ್ಯಾಂನಿಂದ ನೀರು ಹೊರಕ್ಕೆ ಬಿಡಲಾಗಿದೆ. ನದಿಗೆ 20,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಈಗಾಗಲೇ 2.5 ಟಿಎಂಸಿ ಭರ್ತಿ ಹಿನ್ನೆಲೆಯಲ್ಲಿ ನೀರು ಹೊರಕ್ಕೆ ಬಿಡಲಾಗಿದೆ. 9,000 ಕ್ಯೂಸೆಕ್ ನೀರು ಒಳಹರಿವಿನ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಜಲಾಶಯ ಭರ್ತಿಯಾಗುವಂತೆ ಸಾಧ್ಯತೆ ಇದೆ. ತುಂಗಾ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮುಂದಿನ 2 ದಿನ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಜುಲೈ 6ರಿಂದ 8ರವರೆಗೆ ಭಾರೀ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ನಿಷೇಧ ಹೇರಲಾಗಿದ್ದು, ಮೀನುಗಾರಿಕೆಗೆ ತೆರಳದಂತೆ ಮೀನುಗಾರರಿಗೆ ಸೂಚನೆ ಕೊಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕರಾಂಪಾಳ್ಯದಲ್ಲಿ ಮನೆ ಮೇಲೆ ಅರಳಿ ಮರ ಉರುಳಿ ಬಿದ್ದಿದೆ. ಕವಾಡ ಸದೃಶ ರೀತಿಯಲ್ಲಿ ಮನೆಯಲ್ಲಿದ್ದಂಥವರು ಪಾರಾಗಿದ್ದಾರೆ. ಘಟನೆಯಲ್ಲಿ ಮುನಿಕೃಷ್ಣಪ್ಪ ಎಂಬುವರಿಗೆ ಸೇರಿದ ಮನೆಗೆ ಹಾನಿಯಾಗಿದೆ. ಮನೆ ಮುಂದೆ ಇದ್ದಂಥ ಒಂದು ಕುರಿ ಮೃತಪಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ. ರಾಜ್ಯದಲ್ಲಿ ಅಕ್ರಮವಾಗಿ ಎಸ್ಐಆರ್ ಮಾಡ್ತಾ ಇರೋ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ಸಭೆ ಬಳಿಕ ಮಾತನಾಡಿದ ವಿಜೇಂದ್ರ, ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ವ್ಯವಸ್ಥೆ ಹಾಳು ಮಾಡ್ತಾ ಇದೆ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಹೀಗಾಗಿ ಪ್ರತಿಯೊಂದು ಕೋರ್ ಕಮಿಟಿ ಸದಸ್ಯರಿಗೆ ತಲಾ 3 ಜಿಲ್ಲೆ ಹಂಚಿಕೆ ಮಾಡಲಾಗಿದೆ. ಅವರು ಜಿಲ್ಲಾ ಪ್ರವಾಸ ಕೈಗೊಂಡು ಕಾರ್ಯಕರ್ತರನ್ನ ಭೇಟಿ ಮಾಡಿ ಗಂಭೀರ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಎಸ್ಐಆರ್ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಎಸ್ಐಆರ್ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಆಗಬೇಕು. ನಮ್ಮ ಕಾರ್ಯಕರ್ತರು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಬಹಳಷ್ಟು ಚರ್ಚೆಗಳಾದವು. ಪ್ರತಿಯೊಬ್ಬ ಕೋರ್ ಕಮಿಟಿ ಸದಸ್ಯರೇನಿದ್ದಾರೆ ಅವ್ರಿಗೊಂದೊಂದು ವಿಭಾಗವನ್ನು ನಾವು ಹಂಚಿದ್ದೇವೆ. ಒಂದೊಂದು ಡಿವಿಷನ್ಗಳು ಅಂದ್ರೆ 3 ಜಿಲ್ಲೆಗಳು ಬರ್ತದೆ. ಆ ಜಿಲ್ಲೆಗಳಿಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಪ್ರವಾಸ ಮಾಡಬೇಕು. ಅಲ್ಲೆಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮೆಲ್ಲ ಕಾರ್ಯಕರ್ತನ ಭೇಟಿ ಮಾಡಿ ಇನ್ನೂ ಚುರುಕಾಗಿ ಇದನ್ನ ಕೈಗೆತ್ತಿಕೊಳ್ಬೇಕು, ಅದಕ್ಕೆ ಪ್ರವಾಸ ಮಾಡಬೇಕು ಅನ್ನೋ ನಿರ್ಧಾರವೂ ಕೂಡ ಆಗಿದೆ. ಇದೇ ವೇಳೆ ಪ್ರಹ್ಲಾದ್ ಜೋಶಿ ಮಾತನಾಡಿ, ಇಲ್ಲೊಬ್ಬ ಮಹಾಪುರುಷ ಇದ್ದಾರೆ, ಅವರು ರಾಜ್ಯದ ಎಲ್ಲಾ ವಿಷಯದ ಬಗ್ಗೆ ಮಾತನಾಡ್ತಾರೆ. ಚುನಾವಣೆ ಆಯೋಗ ಏನ್ ಕತ್ತೆ ಕಾಯ್ತಾ ಇದೆಯಾ ಅಂತ ಕೇಳಿದ್ದಾರೆ. ಚುನಾವಣೆ ಆಯೋಗ ಎಲ್ಲವನ್ನೂ ಸರಿ ಮಾಡಿದೆ, ಆದರೆ ಕತ್ತೆ ಕಾಯೋಕ್ಕೂ ಲಾಯಕ್ಕಿಲ್ಲದ ಸರ್ಕಾರ ಇಲ್ಲಿದೆ. ದರ್ಗಾ, ಮಸೀದಿಗಳಲ್ಲಿ ಎಸ್ಐಆರ್ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಎಸ್ಐಆರ್ ವಿಚಾರವಾಗಿ ವಿಪಕ್ಷಗಳಿಂದ ದೂರು ವಿಚಾರವಾಗಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳಿಗೆ ಆರೋಪ ಮಾಡೋದೇ ಕೆಲಸ. ಸರ್ಕಾರದಿಂದ ಎಲ್ಲರಿಗೂ ನ್ಯಾಯ ಒದಗಿಸಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮತದಾರರಿಗೆ ತಮ್ಮ ಹಕ್ಕನ್ನು ಉಳಿಸಿಕೊಳ್ಳಿ ಅಂತ ಮನವಿ ಮಾಡಿದ್ದೇವೆ. ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂತ ಹೇಳಿದ್ರು. ವಿರೋಧ ಪಾರ್ಟಿಯವರಿಗೆ, ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಬಸವರಾಜ ಬೊಮ್ಮಾಯಿ ಹಾಗೂ ಎಚ್.ಕೆ. ಪಾಟೀಲ್ ನಡುವೆ ವಾಕ್ಸಮರ ಜೋರಾಗಿದೆ. ಎಚ್.ಕೆ. ಪಾಟೀಲ್ಗೆ 3 ಕಡೆಗಳಲ್ಲಿ ವೋಟರ್ ಐಡಿ ಇದೆ ಅನ್ನೋ ವಿಚಾರಕ್ಕೆ ಹಾವೇರಿಯಲ್ಲಿ ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಚ್.ಕೆ. ಪಾಟೀಲ್ ಅನ್ನೋ ಹೆಸರು 3 ಕಡೆ ಇದೆ. ಗದಗದಲ್ಲಿ 3,000ಕ್ಕೂ ಹೆಚ್ಚು ಹೆಸರುಗಳು 2-3 ಕಡೆ ಇದೆ. ನನ್ನ ಹೇಳಿಕೆಗೆ ಎಚ್.ಕೆ. ಪಾಟೀಲ್ ಕೀಳು ಮಟ್ಟದ ರಾಜಕಾರಣ ಅಂತ ಹೇಳಿದ್ದಾರೆ. ಈ ಬಗ್ಗೆ ಚುನಾವಣಾ ಅಧಿಕಾರಿಗಳೇ ಸ್ಪಷ್ಟನೆ ಕೊಡಬೇಕು. ಈ ವಿಚಾರದಲ್ಲಿ ಕ್ಷಮಾಪಣೆ ಕೇಳೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು. ಏನು ಕ್ಲಾರಿಫಿಕೇಶನ್ ಕೊಡಬೇಕು ಚುನಾವಣೆ ಆಯೋಗದ ಅಧಿಕಾರಿಗಳು ಕೊಡ್ತಾರೆ. ಆದರೆ ಇವರು ನಾವು ಕೀಳುಮಟ್ಟದ ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಎಚ್.ಕೆ. ಪಾಟೀಲ್ ಹೇಳಕ್ಕೆ ಇಚ್ಛೆಪಡ್ತೇನೆ. ತಮ್ಮ ಮೇಲೆ ನಾವು ಯಾವುದೂ ಆಪಾದನೆ ಮಾಡಿಲ್ಲ. ಆದರೆ ತಮ್ಮ ಬಗ್ಗೆ ಮಾತನಾಡಿದ್ರೇ ಒಂದು ಕೀಳುಮಟ್ಟದ ರಾಜಕೀಯ ಅನ್ನುವಂಥ ಅವರ ಮಾತು ಅದು ಸರಿಯಲ್ಲ, ಸಮಂಜಸ ಅಲ್ಲ. ಅದನ್ನು ಹಿಂತಕ್ಕೋಬೇಕು. ಯಾವುದಾದ್ರೂ ಒಂದು
ಈಗ ಮ್ಯಾಪಿಂಗ್ ಮಾಡಿದ ಮೇಲೆ ಇಷ್ಟೆಲ್ಲ ನ್ಯೂನತೆಗಳು ಬಂದಾಗ ಅದನ್ನು ಹೇಳುವಂಥದ್ದು ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಆದ್ದರಿಂದ ಚುನಾವಣೆಯಾಗ ಇದನ್ನು ಪರಿಶೀಲನೆ ಮಾಡಬೇಕನ್ನುವಂಥ ನಮ್ಮ ಆಗ್ರಹ ಈಗಲೂ ಇದೆ. ಯಾವುದೇ ರೀತಿಯ ಕ್ಷಮಾಪಣೆ ಮಾಡುವಂಥ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈ ಥರ ಮಾತನಾಡಿ ಅದನ್ನು ಕ್ಲಾರಿಫಿಕೇಷನ್ ಕೊಡೋದು ಬಿಟ್ಟು ಈ ಥರ ಮಾತನಾಡಿರುವಂಥದ್ದೇ ಅವರು ರಾಜಕಾರಣ ಭಾಳ ಕೆಳಮಟ್ಟಕ್ಕೆ ಹೋಗಿದೆ ಅಂತ ನನಗನ್ನಿಸ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶೇಷ ಅಭಿಯಾನ ನಡೀತಾ ಇತ್ತು. ಇವರೆಗೂ ಒಟ್ಟು 9,49,026 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಈಗಾಗಲೇ 1,69,674 ಫಾರ್ಮ್ಗಳ ಗಣಕೀಕರಣ ಪೂರ್ಣಗೊಂಡಿದೆ. ಮತದಾರರ ಪಟ್ಟಿಯನ್ನು ದೋಷರಹಿತ ಹಾಗೂ ನಿಖರಗೊಳಿಸುವಂತ ಉದ್ದೇಶದಿಂದ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ಸಂಸದ ಸುಧಾಕರ್, ಎಸ್ಆರ್ ವಿಶ್ವನಾಥ್ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಇಬ್ಬರು ಪರಸ್ಪರ ವಿಚಾರದಲ್ಲಿ ನಕಾರಾತ್ಮಕ ಹೇಳಿಕೆಗಳನ್ನು ಕೊಡದಂತೆ ಪ್ರಹ್ಲಾದ್ ಜೋಶಿ ಮತ್ತು ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಇಬ್ಬರ ಜಟಾಪಟಿ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಈ ಥರ ಪರಸ್ಪರ ಕಿತ್ತಾಡಿಕೊಳ್ಳೋದು ಇಬ್ಬರಿಗೂ ಶೋಭೆ ತರಲ್ಲ. ಏನೇ ಇದ್ರೂ ವೇದಿಕೆಯಲ್ಲಿ ಚರ್ಚೆ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದಾದ ಬಳಿಕ ಹಿರಿಯರ ಸಮ್ಮುಖದಲ್ಲೇ ಉಭಯ ನಾಯಕರು ಪರಸ್ಪರ ಶೇಕ್ ಹ್ಯಾಂಡ್ ಮಾಡಿಕೊಂಡಿದ್ದಾರೆ. ಇನ್ನು ಹೊಂದಾಣಿಕೆ ಬಗ್ಗೆ ಎಸ್ಆರ್ ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿರಿಯರಾಗಿ ನಾವು ಈ ಥರ ಮಾತಾಡಬಾರ್ದಾಗಿತ್ತು, ಇನ್ನು ಮುಂದೆ ಹೀಗಾಗೋದಿಲ್ಲ, ಎಲ್ಲ ಸರಿಯಾಗಿದೆ. ಸುಧಾಕರ್ ನಾವು ಎಲ್ಲ ಫ್ಯಾಮಿಲಿ ಥರ ಜಗಳ ಆಡೋದಿಲ್ಲ ಅಂತ ಹೇಳಿದ್ರು. ಕೆಲವು ಏನು ನಾವು ವೈಯಕ್ತಿಕವಾಗಿ ಕೆಲವು ಮಾತಾಡಿದ್ವಿ ಮಾಧ್ಯಮದ ಮುಖಾಂತರ, ಅದಕ್ಕೆ ಅಂತ್ಯವನ್ನು ಆಡಬೇಕು ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲವನ್ನೂ ಸರಿ ಮಾಡಿದ್ದಾರೆ ಅದನ್ನು. ಸೊ ಮುಂದಕ್ಕೆ ನಾವು ಕೂಡ ಅಚಾನಕ್ಕಾಗಿ ಆ ಥರ ಮಾತಾಡಿದ್ದೀವಿ ಕೆಲವು ಕಾರಣಾಂತರದಿಂದ. ಇನ್ನು ಮುಂದೆ ಯಾವುದೇ ರೀತಿ ಆ ಥರದ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ಸೊ ನಾವೆಲ್ಲ ಸರಿ ಮಾಡ್ಕೊಂಡು ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕೆಲಸವನ್ನು ಮಾಡಬೇಕು ನಾವಾಗಲಿ ಎಂ ಪಿ ಅವರಾಗಲಿ ಎಲ್ಲರೂ ಸೇರಿ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದರೆ ನಾವೊಬ್ಬ ಹಿರಿಯ ಮುಖಂಡರಾಗಿ ಮಾತಾಡಬಾರ್ದಾಗಿತ್ತು, ಯಾವ ಕಾರಣದಿಂದ ಮಾತಾಡಿದ್ವಿ ಅನ್ನೋದನ್ನು ಕೂಡ ಹೇಳಿದ್ದೀವಿ. ಸೊ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಅಧ್ಯಕ್ಷರು ಎಲ್ಲವನ್ನು ಕೂಡ ಸರ್ ಮಾಡಿದ್ದಾರೆ. ಮುಂದಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ. ಪಕ್ಷದಲ್ಲಿ ಕೆಲ ನಾಯಕರು ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ. ಇದರ ಬಗ್ಗೆ ಇತಿಶ್ರೀ ಹಾಡಬೇಕು ಅಂತ BY ವಿಜೇಂದ್ರ ಹೇಳಿದ್ದಾರೆ. ನೋಟಿಸ್ ನೀಡಿ ಕ್ರಮ ಆಗಬೇಕು ಅಂತ ಚರ್ಚೆ ಆಗಿದೆ. ನಾನು ಸುಧಾಕರ್ ರೆಡ್ಡಿ, ಪ್ರಹ್ಲಾದ್ ಜೋಶಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ. ಮುಂದೆ ಎಲ್ಲವೂ ಸರಿ ಹೋಗಲಿದೆ ಅಂತ ವಿಜೇಂದ್ರ ಹೇಳಿದರು. ಇದೇ ವೇಳೆ ಮುಂಬರುವ ಚುನಾವಣೆಗಳ ಬಗ್ಗೆಯೂ ಕೂಡ ವಿಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟರು. ಹಿರಿಯೂರು ವಿಧಾನಸಭಾ ಕ್ಷೇತ್ರ ಬಗ್ಗೆ ಚರ್ಚೆ ಆಗಿದೆ. ಕುಮಾರಸ್ವಾಮಿ ಜೊತೆ ಚರ್ಚಿಸ್ತೀವಿ. 2 ಪಕ್ಷ ಒಟ್ಟಾಗಿ ಸೇರಿ ಹಿರಿಯೂರು ಕ್ಷೇತ್ರ ಗೆಲ್ಲಬೇಕಿದೆ. ಶಿಕ್ಷಕರ ಪದವೀಧರ ಕ್ಷೇತ್ರಗಳ ಚುನಾವಣೆ ಕೂಡ ಬರ್ತಾ ಇದ್ದು ಅದನ್ನ ಗೆಲ್ಲಕ್ಕೆ ಪ್ಲಾನ್ ಮಾಡಲಾಗಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಮುಖಂಡರ ಹೇಳಿಕೆ ಪದೇ ಪದೇ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭಗಳೇನು ಸೃಷ್ಟಿ ಆಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಕಬೇಕು, ಇನ್ನ ಹಗುರವಾಗಿ ತೆಗೆದುಕೊಳ್ಬಾರ್ದು. ಇದು ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಯಾರ್ಯಾರ ರೀತಿ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ದಾರೆ, ಅವ್ರು ನೋಟಿಸ್ ಕೊಟ್ಟು ವಿವರವನ್ನು ಕೂಡ ಪಡೆದುಕೊಳ್ಬೇಕು, ಇದೆಲ್ಲ ಕೂಡ ಇತಿಶ್ರೀ ಆಡಬೇಕು ಅಂತೇಳಿ ಕೂಡ ತೀರ್ಮಾನ ಆಗಿದೆ. ಸುಧಾಕರ್ ರೆಡ್ಡಿ ಅವರು, ನಾನು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿಜಿಯವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಸರಿ ಹೋಗ್ತದೆ. ಏನು ತುಮಕೂರಿನ ವಿಎ ಭುವನ ಸಾವಿಗೆ ರಾಜೇಶ್ವರಿನೇ ಕಾರಣ ಅಂತ ಆರೋಪ ಮಾಡಿ ವಿಎಗಳು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ ನೌಕರರು ಡಿಸಿ ವಿರುದ್ಧವೇ ಆಕ್ರೋಶ ಹೊರಹಾಕಿದರು. ಈ ಮಧ್ಯೆ ತಹಶೀಲ್ದಾರ್ ಕುಸಿದು ಬಿದ್ದಿದ್ದು ಹೈ ಡ್ರಾಮಾ ನಡೆದಿದೆ. ಪ್ರತಿಭಟನಾಕಾರರು ತಹಶೀಲ್ದಾರ್ ರಾಜೇಶ್ವರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದರ ಬೆನ್ನಲ್ಲೇ ಜಿಲ್ಲಾ ಎಲ್ಲ ತಹಶೀಲ್ದಾರ್ಗಳ ಜೊತೆ ಡಿಸಿ ಶುಭ ಕಲ್ಯಾಣ್ ಸಭೆ ನಡೆಸಿ ಘಟನೆ ಕುರಿತು ಸರ್ಕಾರಕ್ಕೆ ಶಿಫಾರಸು ಪತ್ರದ ಬಗ್ಗೆ ಚರ್ಚೆ ಮಾಡಿದರು. ಬಳಿಕ ಡಿಸಿಎಂ ಪರಮೇಶ್ವರ್ ಕೂಡ ಮಾತನಾಡಿ, ಒತ್ತಡದಿಂದಲೇ ಸಾವಾಗಿದ್ರೆ ತನಿಖೆ ನಡೆಸ್ತೀನಿ, ಪ್ರತಿಭಟನೆ ರಾಜಕೀಯ ಕಾರಣಕ್ಕಾಗಬಾರದು ಅಂತ ಹೇಳಿದ್ದಾರೆ. ಅಲ್ಲದೆ ಭುವನ ಕುಟುಂಬಕ್ಕೆ 1 ಕೋಟಿ ವಿಮೆ ಹಣ ಹಾಗೂ ಚುನಾವಣಾ ಆಯೋಗದಿಂದ 30 ಲಕ್ಷ ಪರಿಹಾರ ಕೊಡಿಸ್ತೀವಿ ಅಂತ ಹಾಗೂ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಪರಮೇಶ್ವರ್ ಭರವಸೆ ಕೊಟ್ಟಿದ್ದಾರೆ. ಎಕ್ಸರ್ಸೈಸ್ ಅನ್ನ ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ರೀತಿಯ ಒತ್ತಡ ಆದ್ರೆ ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಒಂದ್ ವೇಳೆ ಆ ಹೆಣ್ಣು ಮಗಳಿಗೆ ಒತ್ತಡ ಇತ್ತು, ಯಾವುದು ಎಲ್ಲಿಂದ ಒತ್ತಡ ಇತ್ತು, ಯಾವ ರೀತಿ ಒತ್ತಡ ಇತ್ತು ಅಂತಂದ್ರೆ ಅವ್ರ ಮೇಲೆ ಕ್ರಮ ಮಾಡೋಣ. ಅದಕ್ಕೇನು ನಾನು ಹಿಂಜರಿಯೋದಿಲ್ಲ.
ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಎಲೆಕ್ಷನ್ ಕಮಿಷನ್ ಇಂದ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಅದನ್ನು ಕೂಡ ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ, DC ಅವರು ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ಕುಟುಂಬದವರಿಗೆ ನಾವು ಸಹಾಯ ಮಾಡ್ತೀವಿ. ನಾನು ವಿಚಾರ ಮಾಡಿದೆ, ಅವರಿಗೆ ಯಾರೋ ಅವ್ರ ಮನೆಯಲ್ಲಿ ನೌಕರಿಯನ್ನು ಕೊಡ್ತಕ್ಕಂಥದ್ದು ಐ ವಿಲ್ ರೆಕಮೆಂಡ್ ಟು ಒನ್ ಆಫ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ, ಯಾರು ಇದರ ನೋಡಿಕೊಂಡು. ಅಪಘಾತದಲ್ಲಿ ಮೃತಪಟ್ಟಿರುವಂತಹ ತುಮಕೂರಿನ VA ಭುವನ ಮನೆಗೆ DCM ಡಾಕ್ಟರ್ G ಪರಮೇಶ್ವರ್ ಭೇಟಿ ಕೊಟ್ಟಿದ್ರು. ನೆಲಮಂಗಲದ T ಬೇಗೂರು ಬಳಿಯ ವರದನಾಯಕನಹಳ್ಳಿಯಲ್ಲಿರುವಂತಹ ನಿವಾಸಕ್ಕೆ ಆಗಮಿಸಿದಂತ DCM ಪರಮೇಶ್ವರ್ ಭುವನ ಕುಟುಂಬದವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಗೃಹ ಜ್ಯೋತಿ ಯೋಜನೆ ಸಂಬಂಧ ಬಾಡಿಗೆದಾರರಿಗೆ ಇದ್ದ ಆತಂಕದ ಬಗ್ಗೆ ಬೆಸ್ಕಾಂ ಸ್ಪಷ್ಟನೆ ಕೊಟ್ಟಿದೆ. ಬಾಡಿಗೆದಾರರು ಆಧಾರ್ ಮಾಹಿತಿ ಅಪ್ಡೇಟ್ ಬಗ್ಗೆ ಗೊಂದಲ ಮಾಡಿಕೊಳ್ಳಬೇಕಾಗಿಲ್ಲ. ಬೆಸ್ಕಾಂ ಮೀಟರ್ ರೀಡರ್ ಹಾಗೂ ಸಿಬ್ಬಂದಿ ಫಲಾನುಭವಿಗಳ ಮನೆ ಸಮೀಕ್ಷೆ ಮಾಡುವಾಗ ಹಳೆ ಬಾಡಿಗೆದಾರರ ಆಧಾರ್ ವಿವರ ತೆಗೆದುಹಾಕಿ ಈಗಿರೋ ಬಾಡಿಗೆದಾರರ ಆಧಾರ್ ವಿವರಗಳನ್ನು ಅಪ್ಡೇಟ್ ಮಾಡ್ಕೋತಾರೆ. ಹೀಗಾಗಿ ಯೋಜನೆ ಸ್ಥಗಿತಗೊಳ್ಳುತ್ತೆ ಅನ್ನೋ ಆತಂಕ ಬೇಡ ಅಂತ ಬೆಸ್ಕಾಂ ಸ್ಪಷ್ಟನೆ ಕೊಟ್ಟಿದೆ. CM DK ಶಿವಕುಮಾರ್ ಹಾಗೂ DCM ಪರಮೇಶ್ವರ್ ಬೀದರ್ ಜಿಲ್ಲೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಬೆಂಗಳೂರಿನ HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದ ಮೂಲಕ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಮಧ್ಯಾಹ್ನ 2ಕ್ಕೆ ಬಸವ ಕಲ್ಯಾಣಕ್ಕೆ ಆಗಮಿಸಿ ನೂತನ ಅನುಭವ ಮಂಟಪಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿ ನಂತರ ಬಸವ ಮಹಾಮನೆ ಹಾಗೂ 108 ಅಡಿ ಬಸವ ಪುತ್ಥಳಿ ಆವರಣದಲ್ಲಿ ನಡೆಯಲಿರುವಂತಹ ಅಕ್ಕಪಡೆ ಪೊಲೀಸ್ ಸಿಬ್ಬಂದಿಯ ಶಕ್ತಿ ಪ್ರದರ್ಶನ ಮತ್ತು ಆತ್ಮರಕ್ಷಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ರಾಡ್ ಸ್ಕ್ರೂನಿಂದ ತಲೆಗೆ ಜಜ್ಜಿ ಕೊಲೆ ಮಾಡಿರೋ ಘಟನೆ ವಿಜಯಪುರದ ಚಪ್ಪರಬಂದ್ ಗಲ್ಲಿಯಲ್ಲಿ ನಡೆದಿದೆ. 36 ವರ್ಷದ ಉಮರ್ ಸಾಬ್ ಪಟೇಲ್ ಕೊಲೆಯಾಗಿದೆ. ಗೆಳೆಯರೊಂದಿಗೆ ಕೊಲೆಯಾದ ಉಮರ್ ಸಾಬ್ ಪಾರ್ಟಿ ಮಾಡಿದ್ರು. ಈ ವೇಳೆ ಕುಡಿತದ ಮತ್ತಿನಲ್ಲಿಯೇ ಸ್ನೇಹಿತರ ನಡುವೆ ಗಲಾಟೆ ಆಗಿದೆ. ಹೀಗಾಗಿ ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಗೋಲ್ ಗುಂಬಜ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಿಕ್ಕೆ ಸಿಟಿ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ರೌಡಿ ಶೀಟರ್ಗಳ ಮನೆಗಳಿಗೆ ತೆರಳಿ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಗರದ ಪೂರ್ವ ಮತ್ತು ಉತ್ತರ ವಿಭಾಗದ ಜಂಟಿ ಆಯುಕ್ತರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ. ಜಂಟಿ ಪೊಲೀಸ್ ಆಯುಕ್ತರು, DCP, ACP ಹಾಗೂ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಒಟ್ಟು 416 ಸಿಬ್ಬಂದಿಯ ದಂಡು ಏಕಕಾಲದಲ್ಲಿ ರೌಡಿಗಳ ಮನೆಗಳಿಗೆ ನುಗ್ಗಿ ಶಾಕ್ ಕೊಟ್ಟಿದೆ. ಈ ಪೈಕಿ 290 ಮಂದಿ ರೌಡಿಗಳು ಸದ್ಯ ಆಕ್ಟಿವ್ ಆಗಿರುವಂಥದ್ದು ಪತ್ತೆಯಾಗಿದ್ದು ಅವರ ಮನೆಗಳಲ್ಲಿದ್ದಂಥ ಕೆಲವು ಸಂಶಯಾಸ್ಪದ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸರಿಯಾದ ದಾಖಲೆಗಳಿಲ್ಲದೆ 105 ಬೈಕ್ಗಳು ಹಾಗೂ 2 ಆಟೋಗಳು ಜಪ್ತಿ ಮಾಡಲಾಗಿದೆ. ರೌಡಿಗಳನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಮೈಸೂರು ನಗರದಲ್ಲಿ ರೌಡಿಗಳ ಪರೇಡ್ ನಡೆಸಲಾಗಿದೆ. DCPಗಳಾದ ಹರ್ಷ ಪ್ರಿಯಂವದ ಮುತುರಾಜ್ ನೇತೃತ್ವದಲ್ಲಿ ರೌಡಿ ಶೀಟರ್ಗಳಿಗೆ ಬಿಸಿ ಮುಟ್ಟಿಸಲಾಗಿದೆ. ಈ ವೇಳೆ ಪೊಲೀಸರು ರೌಡಿಗಳಿಗೆ ಉತ್ತಮ ನಾಗರಿಕರಾಗಿ ಬದುಕಿ ಅಂತ ಮಾರ್ಗದರ್ಶನ ಕೊಟ್ಟರು. ಅಲ್ಲದೆ ನಗರದಲ್ಲಿ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ವಾರ್ನ್ ಮಾಡಿದ್ದಾರೆ. ಕೋಲಾರದ ಮಾದನಹಟ್ಟಿ ಬಳಿ ಇರುವಂತಹ ಫ್ಲಿಪ್ಕಾರ್ಟ್ ಕಂಪನಿಯಲ್ಲಿ 10 ಮೊಬೈಲ್ ಕಳವು ಮಾಡ್ತಾ ಇದ್ದಂತ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇಂದು ಮಂಗಲ ಗ್ರಾಮದ ವಿಶ್ವಾಸ್ ಆರೋಪಿಯಾಗಿದ್ದು ಫ್ಲಿಪ್ಕಾರ್ಟ್ ಕಂಪನಿಯ ಮಾಜಿ ನೌಕರನಾಗಿರುವಂತಹ ಆರೋಪಿ ವಿಶ್ವಾಸ್ ಮೊಬೈಲ್ ಕದಲಿಕ್ಕೆ ಕಂಪನಿಯ ಹಳೆ ID ಕಾರ್ಡ್ ಬಳಸಿ ಕಂಪನಿ ಒಳಗೆ ಪ್ರವೇಶಿಸಿ ಡೆಲಿವರಿಗೆ ಪ್ಯಾಕ್ ಮಾಡಲಾಗಿದ್ದಂಥ 2.60 ಲಕ್ಷ ಮೌಲ್ಯದ 10 ಮೊಬೈಲ್ ಕದಿದ್ದಾನೆ. ಘಟನೆಯ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿ ವಿಶ್ವಾಸ್ನನ್ನು ಬಂಧಿಸಿದ್ದು ಆರೋಪಿಯಿಂದ 10 ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ವ್ಯಕ್ತಿಯೊಬ್ಬರಿಗೆ ರಿಟೈರ್ಮೆಂಟ್ ಕಾರ್ಡ್ ಮಾಡಿಸೋದಾಗಿ ನಂಬಿಸಿ 7.67 ಲಕ್ಷ ವಂಚನೆ ಮಾಡಿರೋ ಘಟನೆ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಬ್ಯಾಂಕ್ ಮ್ಯಾನೇಜರ್ ಅಂತ ನಂಬಿಸಿ ಅಪರಿಚಿತ ವ್ಯಕ್ತಿ ಹುಬ್ಬಳ್ಳಿಯ ಕಾಡಪ್ಪ ಜೆ ಅನ್ನೋರಿಗೆ ವಂಚಿಸಿದ್ದಾರೆ. ಅಪರಿಚಿತ ವ್ಯಕ್ತಿ ವಾಟ್ಸ್ಆಪ್ ವಿಡಿಯೋ ಕರೆ ಮಾಡಿದ ಬಳಿಕ OTP ಪಡ್ಕೊಂಡು 7,67,972 ರೂಪಾಯಿ ವರ್ಗಾಯಿಸಿಕೊಂಡು ವಂಚನೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಕುರಿತು ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಬೆಳೆಯ ಬೀಜೋತ್ಪಾದನೆ ಮಾಡುವ ಕಂಪನಿಗಳು ಬೆಳೆ ಬೆಳೆದ ನಂತರ ನಿಗದಿತ ದರಕ್ಕೆ ಒಪ್ಪಂದದಂತೆ ಬೀಜ ಖರೀದಿಸ್ತಾ ಇಲ್ಲ ಅಂತ ಕೊಪ್ಪಳದ ಕುಷ್ಟಗಿ ರೈತರು ಆರೋಪ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಬೀಜೋತ್ಪಾದನೆ ಮಾಡಿದ ರೈತರಿಂದ 2 ಕ್ವಿಂಟಾಲ್ ಬೀಜ ಮಾತ್ರ ಖರೀದಿಯನ್ನ ಮಾಡ್ತೇವೆ ಅಂತ ಕೆಲ ಕಂಪನಿಗಳು ತಗಾದೆ ತೆಗೆದಿವೆ ಅಂತ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಮೂಲಿಮನೆ ಹೇಳಿದ್ದಾರೆ. ಉತ್ತರ ಕನ್ನಡದ ಕಾರವಾರ ಕೈಗಾ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಕಾರವಾರದ ಬೋಳ್ವೆಯಲ್ಲಿ ಬಿಜೆಪಿ ಗ್ರಾಮೀಣ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಂಗಾಡಹಳ್ಳಿಯ ಜಯರಾಮೇಗೌಡ ಅನ್ನೋರ 2 ಎಕರೆ ಬಾಳೆ ಬೆಳೆಯನ್ನು ಕಾಡಾನೆಗಳ ಹಿಂಡು ನಾಶ ಮಾಡಿವೆ. ತೋಟಕ್ಕೆ ನುಗ್ಗಿ 100ಕ್ಕೂ ಹೆಚ್ಚು ಬಾಳೆ ಮರಗಳನ್ನು ಆನೆಗಳು ನಾಶ ಮಾಡಿವೆ.
ವಿದ್ಯಾರ್ಥಿಗಳಿಗೆ ಶೂ ಹಾಗೂ ಚಪ್ಪಲಿ ವಿತರಣೆ ಜವಾಬ್ದಾರಿಯನ್ನು ಶಿಕ್ಷಕರಿಗೆ ವಹಿಸೋದು ಬೇಡ. ಈ ಮೊದಲಿನಂತೆ ಏಜೆನ್ಸಿಗಳ ಮೂಲಕ ವಿತರಿಸುವ ಪದ್ಧತಿ ತರಬೇಕು ಅಂತ ಹಾಸನದ ಅರಸೀಕೆರೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒತ್ತಾಯವನ್ನು ಮಾಡಿದೆ. ಬಗ್ಗೆ ಸಂಘದ ಅಧ್ಯಕ್ಷ ಬಸವರಾಜ್ ಹಾಗೂ ಪದಾಧಿಕಾರಿಗಳು ಬಿಇಒ ಮೋಹನ್ ಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಚಿಕ್ಕಬಳ್ಳಾಪುರದ ನವಜೋಡಿಗೆ ಪ್ರಧಾನಿ ಮೋದಿ ಶುಭ ಹಾರೈಸಿದ್ದಾರೆ. ಚಿಕ್ಕಬಳ್ಳಾಪುರದ ಮಂಜುನಾಥ್ ವಿದ್ಯಾಶ್ರೀ ಜೋಡಿ ಪ್ರಧಾನಿಗೆ ಪೋಸ್ಟ್ ಮೂಲಕ ವೆಡ್ಡಿಂಗ್ ಕಾರ್ಡ್ ಕಳಿಸಿ ಮದುವೆಗೆ ಆಮಂತ್ರಿಸಿದ್ರು. ಮೇ 13ರಂದು ಕಂದವಾರ ಬಾಗಿಲಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಜೋಡಿಯ ಮದುವೆ ನಡೆದಿತ್ತು. ಈಗ ಜೂನ್ 29ನೇ ತಾರೀಕು ಪ್ರಧಾನಿ ಕಚೇರಿಯಿಂದ ನವಜೋಡಿಗೆ ಶುಭಾಶಯದ ಪತ್ರ ಬಂದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅತ್ಯಾಧುನಿಕ ಎಲ್ಇಡಿ ಫ್ಲಡ್ ಲೈಟ್ ವ್ಯವಸ್ಥೆ ಚಾಲನೆ ನೀಡಲಾಗಿದೆ. ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಜಿ ಮಹೇಶ್ವರ ರಾವ್ ಹಾಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಉದ್ಘಾಟನೆಯನ್ನು ಮಾಡಿದರು. ಸುಮಾರು 5 ಕೋಟಿ ವೆಚ್ಚದಲ್ಲಿ ಎಲ್ಇಡಿ ಫ್ಲಡ್ ಲೈಟ್ ಅಳವಡಿಸಲಾಗಿದೆ. ಓಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಈ ವರ್ಷದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 19 ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದೆ. ಕರಾಟೆ ಶಾಲೆಯ ಈ ಕೆಲಸಕ್ಕೆ ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿ ಐಪಿಎಸ್ ಪದ್ಮಿನಿ ಸಾಹು ಶ್ಲಾಘನೆ ಕೊಟ್ಟಿದ್ದಾರೆ.